ಗಾಯ್ಸ್, ನನ್ನ ಗಂಡ ಹಲಸಿನಣ್ಣು ಕಳ್ತನ ಮಾಡ್ತಿದ್ದಾನೆ. ಇಲ್ಲಿ ಎಲ್ಲಿ ಗೊತ್ತಾ? ಮೂಡಿಗೆರೆ ರೋಡಲ್ಲಿ. ನಮ್ಗೆ ಅನಿಸ್ತದೆ ಈ ಥರ ಕಾಲೇಜ್ ಫ್ರೆಂಡ್ ಸ್ಕೂಲ್ ಫ್ರೆಂಡ್ಸ್ ಬರಬೇಕಿತ್ತು ಅಂತ ನಂಗೆ ಈಗ ಅನಿಸ್ತಾ ಇದೆ. ಮಿಸ್ ಮಾಡ್ಕೊತಿದ್ವಿ. ಗುಡ್ ಮಾರ್ನಿಂಗ್ ಲಡ್ಡು. ಗುಡ್ ಮಾರ್ನಿಂಗ್. ಚೆನ್ನಾಯ್ತಾ? ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಗಗನ ವೀಡಿಯೋ ವ್ಲಾಗ್ಸ್. ನೀವು ಹಳೆ ವಿಡಿಯೋದಲ್ಲಿ ನೋಡಿದರೆ ಗೊತ್ತಿರುತ್ತೆ ನಾವು ಎಲ್ಲೋ ಹೋಗಿದ್ವಿ ಅಂತಂದ್ಬಿಟ್ಟು. ನಾವು ಸಕಲೇಶ್ಪುರ ಹೋಗಿದ್ವಿ. ಅಲ್ಲೇ ಒಂದು ರೆಸಾರ್ಟಲ್ಲಿ ಸ್ಟೇ ಮಾಡೋಣ ಅಂತಂದ್ಬಿಟ್ಟು. ಸೊ ಎಲ್ಲ ಲಗೇಜ್ ತೊಗೊಂಡು ಚೆಕ್ಕಿನ್ ಆಗೋಕ್ಕೆ ಹೊರಟಿದ್ವಿ ನಾವು. ಸೊ ಹಾಗೆ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ. ಅಣ್ಣ ಮತ್ತು ವೀರು ಅವರೆಲ್ಲ ಬ್ಯಾಗೆಲ್ಲ ತೆಗಿತಾ ಇದ್ದರು. ನೇಚರ್ ಅಂತೂ ತುಂಬ ಚೆನ್ನಾಗಿತ್ತು. ವೆದರು ಹಾಗೆ ಇತ್ತು, ತುಂಬ ಚೆನ್ನಾಗಿತ್ತು. ಲಡ್ಡು ಅಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ಲು. ಅಲ್ಲಿ ಕಿಡ್ಸ್ ಏರಿಯಾದಲ್ಲಿ ಜೋಕಾಲಿ ಜಾರ ಬಂಡಿ ನೋಡ್ಬಿಟ್ಟು ಯಾವಾಗ ಹೋಗ್ತೀನಿ ಸಿಕ್ಕಾಪಟ್ಟೆ. ಲಡ್ಡು ಹೇಳ್ತಾಳೆ ಎಲ್ಲಿಗೆ ಲಡ್ಡು ಬಂದಿರೋದೀಗ? ಲಡ್ಡು ಎಲ್ಲಿಗೆ? ರೆಸಾರ್ಟ್ ಸುತ್ತಮುತ್ತ ಕಾಫಿ ಎಸ್ಟೇಟ್ ಇರೋದ್ರಿಂದ ಪಲ್ಲವಿನೂ ಅಷ್ಟೇ, ಅವಳು ನೋಡ್ತಾ ಇದ್ಲು ಕಾಫಿ ಹೀಗಿರುತ್ತೆ ಅಂತಂದ್ಬಿಟ್ಟು. ಸ್ಮೆಲ್ ಮಾಡ್ತಾ ಇದ್ಲು, ಕಾಫಿ ಸ್ಮೆಲ್ ಬರ್ತಾ ಏನು ಅಂತಂದ್ಬಿಟ್ಟು. ಅದೇನೋ ಚಿಕ್ಕದಿರೋದ್ರಿಂದ ಯಾವುದೋ ರೀತಿ ಸ್ಮೆಲ್ ಬರ್ತಾ ಇಲ್ಲ, ಗ್ರೀನರಿ ಸ್ಮೆಲ್ ಬರ್ತಾ ಇತ್ತು. ಅದನ್ನೇ ನಾನು ತಮಾಷೆ ಮಾಡ್ತಾ ಇದ್ದೆ, ಅದಿನ್ನೂ ಚಿಕ್ಕದಿದೆ ಹೇಗೆ ಬರುತ್ತೆ ಅಂತಂದ್ಬಿಟ್ಟು. ಸೊ ಒಬ್ರಿಗೊಬ್ರು ಕಾಮಿಡಿ ಮಾಡ್ಕೊತ ಕಾಲು ಹೇಳ್ಕೊತ ಹೋಗ್ತಾ ಇದ್ವಿ. ಸೊ ಇನ್ನೇನು ರೆಸಾರ್ಟ್ ಎಂಟ್ರಿ ಆದ್ವಿ. ರೆಸಾರ್ಟ್ ಸ್ವಲ್ಪ ಚೆನ್ನಾಗಿರ್ಬೇಕಿತ್ತಲ್ಲ ನಾವಂತೀವಿ. ಸೊ ಇದೆ ಗೈಸ್, ನಾವು ಹುಡುಕುತ್ತಾ ಇರೋ ರೆಸಾರ್ಟ್. ಬಟ್ ಜನ ಜಾಸ್ತಿ ಇಲ್ಲ ಅನ್ಸುತ್ತೆ, ಬಟ್ ಅದೇ ಚೆನ್ನಾಗಿರುತ್ತೆ ಅಂದರೆ ಪೀಸ್. ಗೈಸ್ ಆಕ್ಚುಲಿ ಪೀಸ್ ಬೇಕು. ಪೀಸ್ ಅಂದರೆ ಒಳಗೆ ಬರ್ತಿದ್ದಂಗೆ ಒಂಥರ ಏನೋ ಕಾಫಿ ಸ್ಮೆಲ್. ಒಳಗೆ ಬರ್ತಿದ್ದಂಗೆ ಒಂಥರ ಕಾಫಿ ಸ್ಮೆಲ್ ಬರ್ತಾ ಇದೆ ಗಮ್ ಅಂತ. ಅಲ್ಲಿ ಪೂಲ್ ಇದೆ ಅನ್ಸುತ್ತೆ, ಐ ಥಿಂಕ್. ಹಾಂ, ನೀರು ಬಿಟ್ಟಿಲ್ಲ. ಮೋಸ್ಟ್ಲಿ ನಾವು ಬರ್ತೀವಿ ಅಂತ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಅದ್ರಲ್ಲಿ ಲಡ್ಡು, ನಮ್ಮ ಲಡ್ಡು ಲಗೇಜ್ ಇಲ್ಲಿ ನಮ್ಮ ಲಡ್ಡು ಹೌದೇ ಕಿತಾಪತಿ ಮಾಡೋದಂಗೆ ಬರ್ರಿ ಮಗನೇ. ಅವಳಿಗೆ ಇವಾಗ ಕಾಯ್ತದಾಳೆ ಯಾವಾಗ ಜಾರ ಬಂಡಿ ಆಡಕ್ಕೆ ಹೋಗ್ಲಿ ಅಂತ ಅವಳು. ರೆಸಾರ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಯಾಕಂದರೆ ಊರು ಹೊರಗಡೆ ಇರೋದ್ರಿಂದ ಸುತ್ತಮುತ್ತ ಕಾಫಿ ಎಸ್ಟೇಟು, ಹುಳಗಳ ಶಬ್ದ, ಹಕ್ಕಿಗಳ ಕಲರವ ಅಂತೂ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನಮಗಂತೂ. ಮೇಲ್ಗಡೆಯಿಂದ ಈ ಥರ ಇತ್ತು, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಸುತ್ತ ಗ್ರೀನರಿ. ನಾವು 2 ಗಂಟೆಗೆ ಚೆಕ್ಕಿನ್ ಆಗಿರೋದ್ರಿಂದ ಊಟ ಮಾಡಿಕೊಂಡೆ ನಾವು ಪೂಲ್ ಇಳಿಯೋಣ ಅಂತ ಪ್ಲ್ಯಾನ್ ಆಯಿತು. ಸೊ ಇದು ನಮ್ಮದು ರೂಮ್ ಟೂರ್. ರೂಮ್ ಅಷ್ಟೇ ತುಂಬ ಚೆನ್ನಾಗಿತ್ತು. ನಾವಿರೋ ಏರಿಯಾ ಪೀಸ್ಫುಲ್ ಆಗಿತ್ತು. ಯಾಕಂದರೆ ನಮಗೊಂದು ಬ್ರೇಕ್ ಬೇಕಿತ್ತು ಹೇಳಬೇಕಂದ್ರೆ. ಸೊ ಈ ಸ್ಟ್ರೆಸ್ಸು, ಆಫೀಸ್ ಟೆನ್ಷನ್ನು, ಅದ್ರ ಮಧ್ಯೆ ಒಂದು ಬ್ರೇಕ್ ಬೇಕಂತಲೇ ನಾವು ಹೊರಗಡೆ ಹೋಗಿದ್ದು. ರೂಮು ಅಷ್ಟೇ ತುಂಬ ಚೆನ್ನಾಗಿತ್ತು. ಇದು ನಾನು, ಅದು ವೀರು. ಇಲ್ಲಿ ಬಟ್ಟೆ ಗಿಟ್ಟೆ ಇಟ್ಕೊಂಡು ಲಗೇಜ್ ಇಟ್ಕೊಳಕ್ಕೆ ಕೊಟ್ಟಿದ್ದಾರೆ. ಆ್ಯಂಡ್ ಬಾತ್ರೂಮ್ ದೊಡ್ಡದಾಗಿದೆ. ಓಕೆ, ಆಟಾಡಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ ಪೂಲಲ್ಲಿ ಈ ಮಳೆಯಲ್ಲಿ. ಬಟ್ ಇಲ್ಲಿ ನೋಡಿ ಮಳೆ ಬರ್ತಾ ಇದೆ. ನಿಜ ಎಷ್ಟು ರಿಫ್ರೆಶ್ ಅನಿಸ್ತಾ ಇದೆ ಅಂದರೆ ಮೈಂಡು. ಆ್ಯಕ್ಚುಲಿ ನನಗಿಂತ ವೀರಿಗೊಂದು ಬ್ರೇಕ್ ಬೇಕಿತ್ತು ಅಲ್ವಾ? ಹೆಂಗೆ ಅನಿಸ್ತಿದೆ ಅಪ್ಪಿ? ಚೆನ್ನಾಗಿದೆ. ವಾವ್, ನೇಚರ್ ನೋಡಿ. ಮಳೆ ಬರ್ತಾ ಇದೆ. ಕೆಳಗಡೆ ಈ ಥರ ಇದೆ ರೂಮು. ನಾವು ಮೇಲ್ಗಡೆ ತೊಗೊಂಡಿದ್ದೀವಿ. ದೊಡ್ಡದಿದೆ. ಬಟ್ ಏನು ಗೊತ್ತಾ, ಮೇಲ್ಗಡೆ ನಿಂತರೆ ನೇಚರ್ ಚೆನ್ನಾಗಿ ಕಾಣಿಸುತ್ತೆ, ಕೆಳಗಡೆ ಅಷ್ಟಿದೆ ಇಲ್ಲ. ಹೌದಾ? ಇಲ್ಲ ನೋಡಿ, ಹೊರಗೆ ಬಂದರೆ ಈ ಥರ ನೇಚರ್. ಲಡ್ಡು ಏನಾಯ್ತು ಲಡ್ಡು ಅಲ್ಲಿ? ಏನಾಯ್ತಲ್ಲಿ? ಫಸ್ಟಿಗೆ ಅವ್ನು ಹೇಳ ಅವ್ನ ಮೇಲೆ ಕೆಳಗೆ ತಗೊಂಡ್ರೆ ನಮ್ದು ಇಲ್ಲ, ಮೇಲ್ಗಡೆ ನಿಂತು ನೋಡಿ ಚೆನ್ನಾಗಿ ನೇಚರ್ ಕಾಣಿಸುತ್ತೆ. ಗೈಸ್, ಈಗ ನಾವು ಪೂಲ್ ಹತ್ರ ಬಂದಿದ್ದೀವಿ. ಲಡ್ಡು ಏನದು? ಪೂಲ್ ಇಷ್ಟೇ ದೂರ ಇರಬೇಕು. ದೂರ ನೋಡಿ ಹಿಂಗಿದೆ. ಅಲ್ಲಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಕಾಫಿ ಮತ್ತು ಅಡಿಕೆ ಅನಿಸುತ್ತೆ. ಕಾಫಿ ಮತ್ತು ಅಡಿಕೆ.
ಹಾಂ ಇದು ತೆಗಿಬೋದು. ಹಾಂ ಹೌದು. ಬನ್ನಿ ಅಮ್ಮ. ಗೈಸ್ ಇವಾಗ ಊಟ ಮಾಡ್ತಿದ್ವಿ. ನಮ್ಮದು ವೆಜ್ ಪ್ಯೂರ್ ವೆಜ್ಜು. ಅವರು ಫುಲ್ ಚಾರು, ನಾವು ಪ್ಯೂರ್ ನಾನ್ ವೆಜ್ಜು. ಲಡ್ಡು ಫುಲ್ ಬ್ಯುಸಿ ಫೋನಲ್ಲಿ. ಅವಳು ತಿಂತಾ ಇದ್ದಾಳೆ, ತಿನ್ನಿಸ್ತಾ ಇದ್ದಾಳೆ. ತಗೊಳ್ಳಿ ಅಮ್ಮ. ಆ್ಯಂಡ್ ಇವಾಗ ಊಟದ ಟೈಮು, ಊಟ ಮಾಡೋದು ಅಷ್ಟೇ. ಫೀಲ್ ಮಾಡ್ರಿ ತಿಂದು ಹೆಂಗಿದೆ ಲಡ್ಡು? ಹೆಂಗೈತಿ? ಸೂಪರ್. ಐ ಆಮ್ ಗೋಯಿಂಗ್ ಟು ಸ್ವಿಮ್ಮಿಂಗ್ ಪೂಲ್. ಹೌದು, ಪೂಲ್. ಎಸ್. ಮಳೆ ಬರ್ತಾ ಇದೆ, ಬಟ್ ಲಡ್ಡು ಆವಾಗಿಂದ ಪೂಲ್ ಮಳೆಯಲ್ಲಿ ಪೂಲ್ ಪೂಲ್ swimming ಅಂತಿದ್ದಾಳೆ. pool ಹಾಗಾಗಿ ಪೂಲ್ ಹೋಗ್ತಾ ಇದ್ದೀವಿ. ಮನೆ ತೋರಿಸಿನಿ, ಚಳಿ ಇದೆ. ಪಲ್ಲವಿ ಇರೋದು ಈ ರೂಮಲ್ಲಿ, ನಾವು ಮೇಲ್ಗಡೆ ಇದ್ವಿ. ಮೇಲಿಂದ ನೇಚರ್ ಸಿಕ್ಕಾಪಟ್ಟೆ ಸೂಪರಾಗಿ ಕಾಣಿಸುತ್ತೆ. ಮಳೆ ನಿಲ್ತು, ಅಷ್ಟೊಂದು ಬರ್ತಾ ಇಲ್ಲ. ಲಡ್ಡು ಫುಲ್ ರೆಡಿ ಆಗಿದ್ದಾಳೆ ಪೂಲ್ ಇಳಿಬೇಕು ಅಂತ. ಅಲ್ಲಿದ್ದಾಳೆ, ಬನ್ನಿ ತೋರಿಸ್ತೀನಿ. ಇಲ್ಲ ಅಷ್ಟೊಂದೇನು ತಣ್ಣಗಿಲ್ಲ. ಲಡ್ಡು ಫುಲ್ ಲಡ್ಡು ಫುಲ್ ಖುಷಿ ಲಡ್ಡು. ಓಕೆ, ಯು ಕ್ಯಾನ್ ಗೋ. ಕಮ್ ಆನ್, ವಿಡಿಯೋ ಸ್ಟಾರ್ಟ್. ಅಲ್ಲಿ ಯಾರೋ ಹೇಳ್ತಿದ್ರಿ ಸ್ವಿಮ್ಮಿಂಗ್ ಪೂಲ್ ಹೋಗೋಣ, ಸ್ವಿಮ್ಮಿಂಗ್ ಪೂಲ್ ನೋಡಲ್ಲ, ಅವ್ರು ಹೋಗ್ಬಿಟ್ರು. ಓ ವೆರಿ ಗುಡ್ ಲಡ್ಡು, ವೆರಿ ಗುಡ್. ಹೋಗಿ ಒಂದು ಟೈಮ್ ಹೋಗಿ ಸ್ಟೆಪ್ ಸ್ಟೆಪ್ ಹೋಗಿ. ಇವಾಗ ಬಜ್ಜಿ ಮತ್ತೆ ಟೀ ಈ ವೆದರ್ ಜೊತೆ. ಅವಳು ನಾನು ಸೇಮ್ ಡ್ರೆಸ್ ಹಾಕಿದ್ವಿ. ಗೈಸ್ ಇವಾಗ ನಾವೇ ವಿನ್ನರ್. ಇದುವರೆಗೆ ಅಕ್ಕ ಒಂದು ಬೋಣಿನೂ ಮಾಡಿಲ್ಲ. ಬೇಡ ಅಂತ ಬಿಟ್ಕೊಟ್ಟಿರೋದು. ನಾವು 4 ಜನ ಸಂಜೆ ಪೂಲಲ್ಲಿ ಆಡಿ ಫ್ರೆಶ್ ಆಗಿ ಕೇರೆ ಮಾಡ್ತಾ ಕೂತಿದ್ವಿ. ಸೊ ಒಬ್ರಿಗೊಬ್ರು ತಮಾಷೆ ಮಾಡ್ಕೊಂಡು ಎಂಜಾಯ್ ಮಾಡಿ ನೋಡಿ. ಇಂಡೋರ್ ಗೇಮ್ಸ್ ಇದೆ ಇಲ್ಲೆಲ್ಲ. ಆಫ್ಟರ್ ಲಾಂಗ್ 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 ಟೈಮ್. ಹೌದು, ತುಂಬ ಲಾಂಗ್ ಟೈಮ್ ಆಯಿತು. ಹೆಂಗಿತ್ತು? ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಲ್ಲ, ಇಂಥ ಸಾಧನೆ ಬೇಡಣ. ಇಲ್ಲಿ ನೋಡಿಲ್ಲಿ ಮೇಲ್ಗಡೆ ಎಲ್ಲ ನೋಡಿಲ್ಲಿ ಸ್ವಲ್ಪ ಮೇಲೆ ಅವು ಎಲ್ಲ ಹತ್ತಿದ್ರೆ ನಾಳೆ ಇರುತ್ತೆ. ಇಲ್ಲ ಆಡ್ಬೇಕು ಅವನು ಅಟ್ಲೀಸ್ಟು. ನಾಳೆ ಗೊತ್ತಾಗ್ತದೆ. ಅಲ್ಲಿ ನೋಡ್ರಿ ಮಾಮ ಎಲ್ಲ ಇಲ್ಲಿ ಬರ್ತೀಯಾ? ಬೇಡ. ನಾಳೆ ಬರ್ತಾಳೆ. ಇದಾದಮೇಲೆ ನಾನು ಪಲ್ಲವಿ ಸ್ವಲ್ಪ ರೀಲ್ಸ್ ಮಾಡಿ ವಿಡಿಯೋಸ್ ಎಲ್ಲ ಮಾಡಿಕೊಂಡು, ಆಮೇಲೆ ಫೋಟೋಸ್ ಎಲ್ಲ ತೊಗೊಂಡು ಒಬ್ರಿಗೊಬ್ರು ತಮಾಷೆ ಮಾಡಿಕೊಂಡು ನಗಾಡ್ಕೊಂಡು ಹೋದ್ವಿ. ಇವ್ರ ಮನ್ಸಿನ ಮಾತು ಹೇಳಕತ್ತಾರೆ. ಕ್ಯಾಟ್ ಬನ್ನಿ ಗಾಯ್ಸ್. ಇವಾಗ ಏನೋ ಘಮ್ ಅಂತ ಇದೆ, ಏನ್ ಮಾಡಿದ್ರೋ ಗೊತ್ತಿಲ್ಲ. ಹಾಗೆ ಒಂದು ರೌಂಡ್ ವಾಕ್ ಹೋಗಿದ್ವಿ. ಈಗ ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ ನೋಡಿ. ನಾವು ಮಾರ್ನಿಂಗ್ ಟೈಮ್ ಹೇಗಿತ್ತು ಅಥವಾ ರೆಸಾರ್ಟ್ ಹೆಂಗ್ ಕಾಣಿಸ್ತಿತ್ತು ಅಂತ ನೋಡಿದ್ವಿ. ಈವ್ನಿಂಗ್ ಟೈಮ್ ವಿತ್ ಲೈಟಿಂಗ್ಸ್ ಜೊತೆ ನೋಡೋಣ. ನನ್ನ ವಾಯ್ಸೇ ಕೊಡಲ್ಲ, ಯಾಕಂದ್ರೆ ಅವಳು ಹೇಳ್ತಾಳೆ ಅಂದ್ರೆ ನಾನು ಯಾಕೆ ಕೊಡಲಿ ಎಕ್ಸ್ಟ್ರಾ. ಮತ್ತೆ ಬಿಟ್ಟಿಯಾಗಿ ಒಬ್ಳು ವಾಯ್ಸ್ ಓವರ್ ಕೊಡಕ್ಕೆ ಹೇಳ್ತಿದ್ದಾಳೆ. ಈಗ ನಿಮಗೂ ಕನ್ಫ್ಯೂಸ್ ಆಗಬಾರ್ದಲ್ಲ, ಅದಕ್ಕೆ. ಆ್ಯಕ್ಚುಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ ನಾವು. ಒಂದು ಬ್ರೇಕ್ ಬೇಕಿತ್ತು, ಅದು. ಊಟ ಮಾಡಲ್ಲ ನೀಗ? ಯಾಕೆ? ಅವಳು ವಾಯ್ಸ್ ಕೂಡ ಹಂಗೇ ಬರ್ತಿದೆ ಚಳಿಯಲ್ಲಿ. ಸ್ಲೋ ಆಗಿದೆ, ನೀರಾಗ ಅಡ್ಡಾಡಿ ಸ್ಲೋ ಆಗಿದೆ ಅಲ್ಲ ನಿಮ್ಮ ವಾಯ್ಸ್ ಅಲ್ವಾ? ಚೆನ್ನಾಗಿ ಕಾಣಿಸ್ತಿದೆ ಲೈಟಿಂಗ್ಸ್ ಜೊತೆ. ಬಾಯ್. ನನ್ನ ನೇಲ್ ಪಾಲಿಶ್ನವರು
ನಂದು ನೋಡು ನಂದು ನೋಡು ನಂದು ನೋಡು ಲಡ್ಡುಕ್ಕಿಂತ ನಂದೇ ನೆಲ್ಪ ಅಷ್ಟು ಚೆನ್ನಾಗಿದೆ ನೀನು ತೋರಿಸು ಹಾಂ ಹಿಂಗೆ ನಂದು ನೋಡು. ಇಲ್ಲಿ ಫೋಟೋ ಶೂಟ್ ಅಂತ ಮಾಡ್ತಾ ಇದ್ವಿ. ಇಲ್ಲಿ ಇವರು ಗೇಮ್ ಆಡ್ತಾ ಇದ್ದಾರೆ, ತೋರಿಸ್ತೀನಿ ಬನ್ನಿ. ನಮ್ಮ ಲಡ್ಡುಗೆ ಯಾರೋ ಹೊಸ್ದಾಗಿ ಫ್ರೆಂಡ್ಸ್ ಸಿಕ್ಬಿಟ್ಟಿದ್ದಾರೆ, ಹಂಗಾಗಿ ಲಡ್ಡು ಆರಾಮಾಗಿ ಅವ್ರ ಜೊತೆ ಆಟ ಆಡ್ತಿದ್ದಾರೆ. ಇವ್ರ ಥರ ಆಡಿದರೆ ಚಾಂಪಿಯನ್ಶಿಪ್ ಕೊಡ್ಬೋದು ಇವ್ರಿಗೆ, ಮೇ ಬಿ. ತೋರಿಸ್ತೀನಿ, ನಾವೇ ಚೆನ್ನಾಗಿ ಆಡಿದ್ವಿ ನೋಡಲಿ. ಗಾಯ್ಸ್, ಇಲ್ಲಿ ಇವರೆಲ್ಲ ಫ್ರೆಂಡ್ಸ್ ಅಂತ ನೋಡಿ ನಮ್ಗೆ ಅನಿಸ್ತಾ ಇದೆ ಆ ಥರ ನಾವು ಬರಬೇಕಿತ್ತು ಅಂತ. ನಮ್ಗೆ ಅನಿಸ್ತಾ ಇದೆ ಈ ಥರ ಕಾಲೇಜ್ ಫ್ರೆಂಡ್ಸ್, ಸ್ಕೂಲ್ ಫ್ರೆಂಡ್ಸು ಬರಬೇಕಿತ್ತು ಅಂತ ನಂಗೆ ಈಗ ಅನಿಸ್ತಾ ಇದೆ. ಮಿಸ್ ಮಾಡ್ಕೊತಿದ್ವಿ. ಫೋನ್ ಎಲ್ಲ ಹಾಳಾಗಿ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹೋಗ್ಬಿಟ್ಟು, ಹಾಗಾಗಿ ಯಾರು ನಮಗೆ ಇವಾಗ ಅನಿಸ್ತಾ ಇದೆ ಹೌದು ನಾವು ಗೆಟ್ ಟುಗೆದರ್ ಮಾಡಬೇಕು, ಚೆನ್ನಾಗಿ ನಿಜ ಹೊರಗಡೆ ಬರಬೇಕು ನೋಡಿ ಖುಷಿ ಆಗ್ತದೆ. ಅವ್ರ ಮಕ್ಕಳೆಲ್ಲ ಡಾಕ್ಟ್ರು, ಇಂಜಿನಿಯರ್ಸು, ಅಷ್ಟು ದೊಡ್ಡ ದೊಡ್ಡ ಮಕ್ಕಳಿದ್ದಾರೆ ಅಂತ ಅವರು ಇವಾಗ. ಅಂದರೆ ಎವ್ರಿ 3 ಇಯರ್ಸಿಗೊಮ್ಮೆ ಈ ಥರ ಗ್ಯಾದರಿಂಗ್ ಮಾಡಿಕೊಂಡು ಔಟಿಂಗ್ ಬರ್ತಾರಂತೆ ಅವರು. ಅಂದರೆ ಸ್ಟೇಗೆ ಬಂದು ಒಂದಿನ ಸ್ಟೇ ಮಾಡ್ಬಿಟ್ಟು 3 ಇಯರ್ಸ್ ಒಂದು ಟೈಮ್ ಬರ್ತಾರೆ ಅವರು. ಬಟ್ ನಾವು ಅಟ್ಲೀಸ್ಟ್ ಊರಲ್ಲಿದ್ದೇ ಮುಖ ನೋಡಲ್ಲ, ಅದೇ ಬೇಜಾರಾಗುತ್ತೆ. ಎವ್ರಿ ಇಯರ್ ಇದು ಡೇ ಔಟ್ ಥರ ಹೋಗ್ತಾರೆ ಅವರು. ಒಂದಿನ ಬೆಳಗ್ಗೆ ಬಂದು ಸಾಯಂಕಾಲ ಹೋಗೋದು, ಆ ಥರ ಒನ್ ಡೇ ಟ್ರಿಪ್ ಚೆನ್ನಾಗಿರುತ್ತೆ. ಒನ್ ಡೇ ಟ್ರಿಪ್ ಹೋಗ್ತಾರೆ. ಬಟ್ 3 ಇಯರ್ಸ್ಲಿ ಒನ್ಸ್ ಈ ಥರ ಬರ್ತಾರಂತೆ. ಯಾರಾದರೂ ನಮ್ಮ ಫ್ರೆಂಡ್ಸ್, ಹೈಸ್ಕೂಲ್ ಫ್ರೆಂಡ್ಸು, ಪ್ರೈಮರಿ ಫ್ರೆಂಡ್ಸು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು, ನಮ್ಗೆ ಗೊತ್ತು ನೀವು ನೋಡಲ್ಲ ಅಂತ, ಅಲ್ಲ ನೋಡ್ತಿದ್ರಿ, ದಯಮಾಡಿ ನಿಮ್ಮ ಹತ್ರ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದರೆ ಫ್ರೆಂಡ್ಸ್ ಯಾರಾದ್ರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ನಾವು ಈ ಥರ ಯಾವಾಗಾದರೂ ಗ್ಯಾದರಿಂಗ್ ಮಾಡಿಕೊಂಡು. ಹೌದು, ಕೊನೆಗೆ ಏನೂ ಆಗಿಲ್ಲ ಅಂದರೆ ಇವಳಿಗೆ ನಾನು, ನನಗೆ ಇವಳು, ಸಿಂಪಲ್. ಅದಕ್ಕೋಸ್ಕರನೇ ಹೇಳ್ತಿರೋದು, ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಫ್ರೆಂಡ್ಸ್ ಹತ್ರ, ಫ್ರೆಂಡ್ಸ್ ಹತ್ರ ಅವ್ರಿಗೆ ಯಾರು ಗೊತ್ತು, ಅವ್ರಿಗೆ ಯಾವ ಫ್ರೆಂಡ್ಸ್ ಗೊತ್ತು, ಹೀಗೆ ಮಾಡಿ ನಾವು ಒಂದ್ಸರಿ ಬರ್ಬೇಕಂತ ಅನಿಸ್ತಾ ಇದ್ದಲ್ಲ ನೋಡಿ. ಇದೇನು 15 ಮೆಂಬರ್ಸ್ ಎಲ್ಲ ಬಂದಿದ್ದಾರೆ. ಗೇಮ್ ಆಡಿ ಎಂಜಾಯ್ ಮಾಡಿದ್ಮೇಲೆ ಫೈರ್ ಕ್ಯಾಂಪ್ ಹಾಕಿದ್ರು. ಗುಡ್ ಮಾರ್ನಿಂಗ್ ಲಡ್ಡು. ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗ್. ಇವಾಗ ಪಲ್ಲವಿ ನಾವು ಎಲ್ಲ ಎದ್ದು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇಲ್ಲಿ ಸೂರ್ಯ ಬಂದಿದ್ದಾನೆ. ಟಯರ್ಡ್ ಆಗಿಬಿಟ್ಟಿದ್ದಾರೆ. ನೈಟ್ ಎಲ್ಲರೂ ಊಟ ಮಾಡ್ತಾ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡಿ ತುಂಬ ಲೇಟ್ ಆಗಿತ್ತು, ಹಾಗಾಗಿ ಬೆಳಿಗ್ಗೆ ಲಾಗ್ ಕಂಟಿನ್ಯೂ ಮಾಡಿದೆ. ಬೆಳಿಗ್ಗೆ ಎಲ್ಲರೂ ಎದ್ದು ಫ್ರೆಶ್ ಅಪ್ ಆಗಿ ಮತ್ತೆ ಪೂಲ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ. ಸೊ ಲಡ್ಡು ಅಂತೂ ಪೂಲ್ ಹೋಗಲೇಬೇಕು ಅಂತ ಹಠ ಮಾಡ್ತಿದ್ಲು. ಒಂದು ರೌಂಡ್ ಹೋಗಿ ಬರೋಣ ಅಂತ ಮತ್ತೆ ಎಲ್ಲರೂ ಪೂಲ್ಗೆ ಇಳಿದ್ವಿ. ಸೊ ಅವತ್ತು ಅಷ್ಟೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವಂತೂ ಎಲ್ಲರೂ. ಸೊ ನಮಗಿಂತ ಜಾಸ್ತಿ ಎಂಜಾಯ್ ಮಾಡಿದ್ದಂದರೆ ಲಡ್ಡು. ಅದಾದಮೇಲೆ ಮತ್ತೆ ಮಳೆ ಸ್ಟಾರ್ಟ್ ಆಗಿಬಿಡ್ತು, ಹೊರಡೋಣ ಅಂತ ಪ್ಲ್ಯಾನ್ ಆಯಿತು. ಸೊ ಎಲ್ಲಿಗೆ ಹೋಗ್ತಿದ್ರಿ ಮೇಮ? ಮನೆಗೆ ಚೆಕ್ಔಟ್ ಮಾಡ್ಕೊಂಡು ಮನೆಗೆ ಹೋಗ್ತಿದ್ದೀವಿ ಅಲ್ವಾ ಲಡ್ಡು? ಬಾಯ್ ಹೇಳ್ರಿ. ಬಾಯ್ ಏನು ಲಡ್ಡು? ಇಲ್ಲಿ ಬಾಯ್ ಏನು? ಬಾಯ್ ಬಾಯ್. ಲೈಕ್ ಶೇರ್, ಕಮ್ ಆನ್, ಲೆಟ್ಸ್ ಗೋ. ಲೈಕ್, ಶೇರ್. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್. ಓಕೆ, ಇವಾಗ ನಮ್ಮ ಡ್ರೈವರ್ ರೆಡಿ ಆದ್ರು, ನಾವು ಹೋಗ್ತಾ ಇದ್ದೀವಿ. ಡ್ರೈವರ್ ಫುಲ್ ಜೋಶಲ್ಲಿ. ಸಪೋರ್ಟ್ ಮಾಡಿ ಅಷ್ಟೇ. ಓ ಈಗ ನೋಡಿದ್ರೆ ಫುಲ್ ಮಳೆ. ಇಲ್ಲ ಪಾಪ ಲಡ್ಡು ಅವಾಗಿಂದ ಜಾರ ಬಂಡಿಯಲ್ಲಿ ಆಡ್ಬೇಕು. ಬೆಳಿಗ್ಗೆ ಎಲ್ಲ ಮಾಡೋಣ ಅನ್ಕೊಡಿ, ಬಟ್ ಮಳೆ ಬಂತು, ಏನು ಮಾಡೋಕ್ಕಾಗಿಲ್ಲ, ಆಕ್ಟಿವಿಟೀಸ್ ಮಾಡೋಕ್ಕೆ ಆಗಿಲ್ಲ. ಇವಾಗ ಹೋಗ್ತಾ ಇದೀವಿ. ಟಿಫನ್ ಮಾಡ್ಕೊಂಡು ಈಗ ಬಿಡ್ತಾ ಇದೀವಿ ಫ್ರೆಶ್ ಅಪ್ ಆಗಿ ಎಲ್ಲರೂ. ನೆಕ್ಸ್ಟ್ ಎಲ್ಲಿ ಪ್ಲಾನ್ ಹೆಂಗ್ ಮಾಡ್ತೈತಮ್ಮ? ಅವರಿಗೆ ಕೇಳಬೇಕು ಅಣ್ಣ. ನೆಕ್ಸ್ಟ್ ಎಲ್ಲಿ ಪ್ಲಾನು? ಊರಿಗೆ ಮಳೆ ಬರ್ತಿದೆ. ಓಕೆ, ನಮ್ದು ಗೈಡು ಮಳೆ ಮೇಲೆ ಡಿಪೆಂಡ್ ಆಗಿದ್ದಾರೆ ಈಗ. ನೋಡಿ ಎಷ್ಟು ಚೆನ್ನಾಗಿದೆ ರೋಡ್. ನಾವು ಸ್ಟೇ ಆಗಿರೋ ರೆಸಾರ್ಟಿಂದ ಸ್ವಲ್ಪ ದೂರಲ್ಲೇ ಒಂದು ಪ್ಲೇಸ್ ಇತ್ತು, ಟ್ರೆಕ್ಕಿಂಗ್ ಪ್ಲೇಸ್ ಅಂತ ಹೇಳಿದ್ರು. ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ, ಬಟ್ ನಾವು ಹೋಗೋ ಟೈಮಿಗೆ ಫುಲ್ಲು ಮಳೆ, ಅಂದರೆ ಫುಲ್ ಮಳೆ ಇತ್ತು, ಹಾಗಾಗಿ ಹೋಗೋಕ್ಕಾಗಿಲ್ಲ. ಅಲ್ಲಿವರೆಗೆ ಹೋಗಿ ನಾವೇನು
ಜಸ್ಟ್ ಅಲ್ಲಿಂದ ವ್ಯೂ ನೋಡ್ಕೊಂಬಂದ್ವಿ. ಆ ಪ್ಲೇಸ್ ಅಂತೂ ಈಗ ಫುಲ್ ವೈರಲ್ ಆಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು, ದೇವ್ರ ಮನೆ ಅಂತಂದ್ಬಿಟ್ಟು. ಆಲ್ರೆಡಿ ಇನ್ಸ್ಟಾದಲ್ಲಿ ಯೂಟ್ಯೂಬಲ್ಲೇ ನೋಡಿರ್ತೀರ. ಆ್ಯಂಡ್ ರೈಡರ್ಸ್ ಅಂತೂ ಸಿಕ್ಕಾಪಟ್ಟೆ ಹೋಗ್ತಾರಲ್ಲಿ. ಟ್ರೆಕ್ಕಿಂಗ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿದೆ. ಬಟ್ ಏನು ಮಾಡೋದು, ನಮ್ಮ ಬ್ಯಾಡ್ ಲಕ್ ಅಂತ ಅನಿಸುತ್ತೆ. ಅಲ್ಲಿವರೆಗೆ ಹೋಗಿ ನಾವು ವ್ಯೂ ಪಾಯಿಂಟ್ಗೆ ಹೋಗಿ ವ್ಯೂ ನೋಡೋಕ್ಕಾಗಿಲ್ಲ. ಮಳೆ ಅಂತೂ ಸಿಕ್ಕಾಪಟ್ಟೆ ಇತ್ತು, ಲಡ್ಡು ಬೇರೆ ಇದ್ಲು. ಹಾಗಾಗಿ ನಾವು ಕೆಳಗಿಳಿಯೋದು ಬೇಡ ಅಂತಂದ್ಬಿಟ್ಟು ಅಲ್ಲಿವರೆಗೆ ಹೋಗ್ಬಿಟ್ಟು ಅಲ್ಲಿ ಸುತ್ತಮುತ್ತ ವ್ಯೂ ನೋಡಿಕೊಂಡು ಬಂದು ನಾವು. ಬಟ್ ಟ್ರೆಕ್ ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ಹೋದರೆ ಆಯ್ತು ಅಂತಂದ್ಬಿಟ್ಟು. ಬಟ್ ಸುತ್ತಮುತ್ತ ನೇಚರ್ ಅಂತೂ ಸಿಕ್ಕಾಪಟ್ಟೆ ಸೂಪರಾಗಿತ್ತು. ಸೊ ಯಾರಾದರೂ ವಿಸಿಟ್ ಮಾಡೋದಿದ್ರೆ ಸಕಲೇಶ್ಪುರ ಈ ಟೈಮಲ್ಲೇ ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ವೆದರ್ ಅಂತೂ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. 2 ದಿನ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಸೊ ಅದು ಮುಗಿಸ್ಕೊಂಡು ಸೀದಾ ನಾವು ಬೆಂಗಳೂರಿಗೆ ಹೊರಟು ಬಂದ್ವಿ. ಇದು ಸ್ಕೂಲ್ ಟ್ರಿಪ್ ಆಗ ಹೋಗಲ್ಲ ಒಂಥರ ಕ್ರೇಜ್. ಅದು ಆ ಫ್ಲೇವರೇ ಒಂಥರ ನೋಡಿ. ಅಂಡ ಎಲ್ಲೋದು ಏನೋ ಮೂಡಿ ಅವರು ಕದಿಯಕ್ಕಂತ ಬಂದಿದ್ದೀವಿ. ಇವರೇ ಕಳ್ರು ಇವರೇ ಕಳ್ರು ನಾವು ಕದಿಬೇಕಂತ ಬಂದಿದ್ದೀವಿ. ಆಕ್ಚುಲಿ ಇಲ್ಲೆಲ್ಲ ಹಣ್ಣಾಗಿ ಬಿದ್ದು ವೇಸ್ಟ್ ಆಗುತ್ತೆ. ಹಣ್ಣು ಕಳ್ರು, ಆಕ್ಚುಲಿ ದೊಡ್ಡ ಕಳ್ರು ಇವ್ರು. ಗಾಯ್ಸ್, ನನ್ನ ಗಂಡ ಹಲಸಿನಣ್ಣು ಕಳ್ತನ ಮಾಡ್ತಿದ್ದಾನೆ ಇಲ್ಲಿ. ಎಲ್ಲಿ ಗೊತ್ತಾ? ಮೂಡಿಗೆರೆ ರೋಡಲ್ಲಿ. ಈಗ ಅದು ನೋಡಬೇಕು, ಅದು ಒಂದು ಹೊಡಿಯೋಣ ಅಂತ. ಹಣ್ಣ ಕದ್ದು ತಿನ್ನೋದ್ರಲ್ಲೇ ಖುಷಿ ಜಾಸ್ತಿ ಅಂತೆ. ಅದಕ್ಕೆ ನಾವು ಹಣ್ಣ ಕದ್ದು ತಿನ್ನೋಣ ಅಂತಂದ್ಬಿಟ್ಟು ಬಂದಿದ್ದೀವಿ. ಸ್ಕೆಚ್ ಆಗ್ತಾ ಇದ್ದಾರೆ ಇಂಜಿನಿಯರು. ಅದು ಸಿಗಲ್ಲ ಅಂತ ಗೊತ್ತು. ಎಷ್ಟು ಹೈಟ್ ಐತೆ ಮರ. ಬೇಕಾದ್ರೆ ಅಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿ ಹೋಗಿದ್ವಿ. ಹೆಂಗಿರುತ್ತೋ ಏನೋ ಅಂತಂದ್ಬಿಟ್ಟು ಅಷ್ಟೇ ಮಸ್ತಿ ಮೋಜು ಮಜಾ ಎಲ್ಲರೂ ಮಾಡಿದ್ವಿ. ಬರ್ಬೇಕಾದ್ರೆ ಅಷ್ಟೇ ಬೇಜಾರಾಯಿತು. ಯಾಕಂದರೆ ಅದೇ ಕೆಲಸಗಳು, ಅದೇ ಆಫೀಸು, ಅದೇ ಜೀವನ ಸ್ಟಾರ್ಟ್ ಆಗುತ್ತಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.